ಕಾಲೇಜಿಗೆ ದಾಖಲಾಗುವ ವೇಳೆಯಲ್ಲಿ ಪರಿಶೀಲನೆಗಾಗಿ ನೀಡಿದ್ದ ಅಂಕಪಟ್ಟಿ ವಾಪಸ್ ವಿದ್ಯಾರ್ಥಿನಿಗೆ ಕೊಡದೆ ಅಲೆದಾಡಿಸುತ್ತಿರುವ ಆಡಳಿತ ಮಂಡಳಿ. ತುರುವೇಕೆರೆ ತಾಲೂಕಿನ ಅಡವನಹಳ್ಳಿಯಲ್ಲಿ ಇರುವಂತಹ ದಿಗ್ವಿಜಯ ಗ್ರಾಮೀಣ ಬಿಎಡ್ ಕಾಲೇಜಿನಲ್ಲಿ ಅವಾಂತರ. ದಿಗ್ವಿಜಯ ಗ್ರಾಮೀಣ ಶಿಕ್ಷಣ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿಯಾದ ಭರತ್ ಕುಮಾರ್ ಅವರಿಂದ ಇದೇ ರೀತಿಯಲ್ಲಿ ಇನ್ನು ಅನೇಕ ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗಿದೆ ಎಂಬುದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗಿದೆ. ನನ್ನ ಭವಿಷ್ಯದ ಪ್ರಶ್ನೆ, ನನ್ನ ಅಂಕಪಟ್ಟಿಗಳನ್ನು ದಯಮಾಡಿ ಕೊಡಿ ಅಂತ ದಯನೀಯವಾಗಿ ಅಂಗಲಾಚಿ ಬೇಡಿಕೊಂಡ್ರು ಅಂಕಪಟ್ಟಿ ಕೊಡದ ಸಿಬ್ಬಂದಿ ವರ್ಗ ಹಾಗೂ ಆಡಳಿತ ಮಂಡಳಿ. ಇತ್ತ ಪೊಲೀಸ್ ಇಲಾಖೆಗೆ ಆಡಳಿತ ಮಂಡಳಿ ಅವರಿಂದ ದೂರು ಕೊಟ್ಟರು ಕೂಡ ಸಿಗದ ಅಂಕಪಟ್ಟಿಗಳು. ತಿಪಟೂರು ತಾಲೂಕು ನೊಣವಿನಕೆರೆ ಹೋಬಳಿ ಕೊನೆಗೌಡನ ಪಾಳ್ಯದ ಭಾರತಿ ಕೆಜಿ ಡಾಟರ್ ಆಫ್ ನಾರಾಯಣಪ್ಪ ಎಂಬ ವಿದ್ಯಾರ್ಥಿನಿಯು ಬಿಎ ಎಂಎ ಶಿಕ್ಷಣ ಮುಗಿಸಿ ಬಿಎಡ್ ಶಿಕ್ಷಣವನ್ನ ಪಡೆಯುವ ಆಸೆಯನ್ನ ಹೊತ್ತು ಬಿಎಡ್ ಶಿಕ್ಷಣ ಮಂಡಳಿ ಅರ್ಜಿ ಕರೆಯುವ ಸಂದರ್ಭದಲ್ಲಿ ತಮ್ಮ ಗುರುಗಳ ಮಾರ್ಗದರ್ಶನದೊಂದಿಗೆ 2020-21ನೇ ಸಾಲಿನಲ್ಲಿ ಸರ್ಕಾರಿ ಕೋಟಾದಡಿಯಲ್ಲಿ ಬಿಎಡ್ ಶಿಕ್ಷಣ ಪಡೆಯಲು ಅರ್ಜಿ ಸಲ್ಲಿಸಿದ್ದು, ಈ ವಿದ್ಯಾರ್ಥಿಗೆ ಸರ್ಕಾರಿ ಕೋಟ್ಯಾದಡಿಯಲ್ಲಿ ಸಿಗದ ಹಿನ್ನೆಲೆ ತುರುವೇಕೆರೆ ತಾಲೂಕಿನ ದಂಡಿನ ಶಿವರ ಹೋಬಳಿಯ ಹಡವನಹಳ್ಳಿ ಗ್ರಾಮದಲ್ಲಿ ಇರುವ ಶ್ರೀ ದಿಗ್ವಿಜಯ ಗ್ರಾಮೀಣ ಶಿಕ್ಷಣ ಸಂಸ್ಥೆಯಲ್ಲಿ ಪೇಮೆಂಟ್ ಆಧಾರದ ಮೇಲೆ ಶಿಕ್ಷಣ ಪಡೆಯಲು ನಿರ್ಧರಿಸಿ ಹಡವನಹಳ್ಳಿಯ ದಿಗ್ವಿಜಯ ಗ್ರಾಮೀಣ ಶಿಕ್ಷಣ ಸಂಸ್ಥೆಗೆ ಭೇಟಿ ನೀಡಿ ದಾಖಲಾಗುವ ಅರ್ಜಿ ಪಡೆದು ಭರ್ತಿ ಮಾಡಿಕೊಟ್ಟಿತು. ನಂತರ ಆಡಳಿತ ಮಂಡಳಿಯು ಈ ವಿದ್ಯಾರ್ಥಿನಿಯಿಂದ ಶಿಕ್ಷಣ ಪಡೆಯಲು ತನ್ನ ಓದಿನ ಬಗ್ಗೆ ಎಸ್ಎಸ್ಎಲ್ಸಿ, ಪಿಯುಸಿ, ಬಿಎ ಹಾಗೂ ಎಂಎ ಪದವಿಯ ಅಂಕಪಟ್ಟಿ ಮತ್ತು ಟಿಸಿಯನ್ನ ಪರಿಶೀಲನೆಗಾಗಿ ಪಡೆದುಕೊಂಡಿರುತ್ತಾರೆ. ಈ ವಿದ್ಯಾರ್ಥಿನಿಯು 2020-21ನೇ ಸಾಲಿನಲ್ಲಿ ಮೊದಲನೇ ಸೆಮಿಸ್ಟರ್ ಪರೀಕ್ಷೆಯನ್ನ ಬರೆದು ಉತ್ತೀರ್ಣಳು ಆಗ್ತಾಳೆ. ಇದಾದ ಬಳಿಕ ತನ್ನ ಆರೋಗ್ಯದಲ್ಲಿ ಸಮಸ್ಯೆಯಿಂದ ಶಿಕ್ಷಣವನ್ನ ಮುಂದುವರಿಸಲು ಸಾಧ್ಯವಾಗದೆ ತನ್ನ ಮನೆಯಲ್ಲಿ ಉಳಿದುಕೊಳ್ತಾಳೆ. ಆರೋಗ್ಯ ಚೇತರಿಕೆಯಾದ ಬಳಿಕ 2024ರಲ್ಲಿ ಪರಿಶೀಲನೆಗಾಗಿ ನೀಡಿದ್ದ ತನ್ನ ಮೂಲ ಅಂಕಪಟ್ಟಿಯನ್ನ ನೀಡುವಂತೆ ಕಾಲೇಜಿನ ಬಳಿ ಹೋಗಿ ಕಾಲೇಜಿನ ಆಡಳಿತ ಮಂಡಳಿಯ ಸಿಬ್ಬಂದಿಗಳು ತನ್ನ ಮುಂದಿನ 3 ಸೆಮಿಸ್ಟರ್ಗಳ ಹಣವನ್ನ ಪೂರ್ತಿ ಪಾವತಿ ಮಾಡುವಂತೆ ಬೇಡಿಕೆ ಇಡ್ತಾರೆ. ವಿದ್ಯಾರ್ಥಿನಿಯು ತಾನು ಪರೀಕ್ಷೆಯನ್ನೇ ಬರ್ತಿಲ್ಲ, ಫೀಸ್ ಹಣವನ್ನ ಯಾಕೆ ಕಟ್ಲಿ ಅಂತ ಪ್ರಶ್ನೆ ಮಾಡಿದಾಗ, ನೀನು ಉಳಿದ ಪರೀಕ್ಷೆಗಳನ್ನ ಬರೆಯಲು ಪರೀಕ್ಷಾ ಮಂಡಳಿಯ ಅನುಮತಿಯನ್ನ ಪಡೆದು ನಿಮಗೆ ತಿಳಿಸ್ತೀವಿ, ಆವಾಗ ಬಂದು 80,000 ರೂಪಾಯಿಗಳನ್ನ ಕಟ್ಟಿ ಅಂತ ಹೇಳಿ ಕಳಿಸಿರ್ತಾರೆ. ಕೆಲವು ತಿಂಗಳುಗಳ ನಂತರ ಈ ವಿದ್ಯಾರ್ಥಿನಿಯ ಕಾಲೇಜಿನ ಬಳಿ ಹೋಗಿ ವಿಚಾರಿಸಿದಾಗ, ನೀನು ಪರೀಕ್ಷೆ ಬರೆಯುವ ಹಾಗಿಲ್ಲ ಅಂತ ಪರೀಕ್ಷೆ ಮಂಡಳಿಯವರು ತಿಳಿಸಿರ್ತಾರೆ ಅಂತ ಹೇಳಿ ಕಳಿಸ್ತಾರೆ. ವಿದ್ಯಾರ್ಥಿನಿಯು ಓದುವ ಛಲ ಬಿಡದೆ ಡೈರೆಕ್ಟ್ ಪ್ರಾಂಶುಪಾಲರನ್ನ ಭೇಟಿ ಮಾಡಿ ಪ್ರಾಂಶುಪಾಲರಿಂದಲೇ ಆಡಳಿತ ಮಂಡಳಿಯ ಪ್ರಾಂಶುಪಾಲರಿಗೆ ಕರೆ ಮಾಡಿ ಪರೀಕ್ಷೆ ನೀಡುವಂತೆ ಹೇಳಿರ್ತಾರೆ. ಇನ್ನು ಪ್ರಾಂಶುಪಾಲರು ಕರೆ ಮಾಡಿದ ನಂತರ ಕಾಲೇಜಿನ ಬಳಿ ಬಂದ ವಿದ್ಯಾರ್ಥಿನಿಯ ತನ್ನ ಪರೀಕ್ಷೆ ಬರೆಯಲು ಅವಕಾಶ ಕೊಡುವಂತೆ ಕೇಳಿಕೊಂಡಾಗ ಫೀಸ್ ಹಣದ ಬಗ್ಗೆ ತಕರಾರು ತೆಗೆದು ಗಲಾಟೆ ಮಾಡಿ ಕಳಿಸಿರ್ತಾರೆ. ಬೇಡ, ನಾನು ಇಲ್ಲಿಂದ ನನ್ನ ಅಂಕಪಟ್ಟಿಯನ್ನ ವಾಪಸ್ ಪಡೆದು ಬೇರೆ ಕಾಲೇಜಿನಲ್ಲಿ ಓದ್ತೀನಿ ಎಂಬ ನಿರ್ಧಾರಕ್ಕೆ ಬಂದು ನನ್ನ ಅಂಕಪಟ್ಟಿಗಳನ್ನ ವಾಪಸ್ ಕೊಡಿ ಅಂತ ಕೇಳಿದಾಗ ಪ್ರಾಂಶುಪಾಲರು, ನಿನ್ನ ಅಂಕಪಟ್ಟಿಗಳು ಇಲ್ಲ, ನೀನು ಶಿಕ್ಷಣ ಪಡೆಯುವ ಸಂದರ್ಭದಲ್ಲಿ ಇದ್ದ ನಾಗೇಶ್ ಎಂಬ ಪ್ರಾಂಶುಪಾಲರು ನಿನ್ನ ಎಲ್ಲ ಅಂಕಪಟ್ಟಿಯನ್ನ ತೆಗೆದುಕೊಂಡು ಹೋಗಿದ್ದಾರೆ, ಅವರು ಕಾಲೇಜಿಗೆ ಬರ್ತಾ ಇಲ್ಲ, ಅವರ ಬಳಿಯೇ ನೀನು ಪಡೆದುಕೋ ಅಂತ ಹೇಳಿ ಪತ್ರವೊಂದನ್ನು ಪ್ರಾಂಶುಪಾಲರು ಬೇಡಿರ್ತಾರೆ. ಕೊನೆಯದಾಗಿ ವಿದ್ಯಾರ್ಥಿ ತನ್ನ ತಂದೆಯೊಂದಿಗೆ ಕಾಲೇಜಿಗೆ ಬಳಿ ಹೋದಾಗ ಅಂಕಪಟ್ಟಿ ತಮ್ಮ ಬಳಿ ಇಲ್ಲ, ಎಲ್ಲಿಂದ ಹೊರಟು ಹೋಗಿ ಅವಮಾನಿಸಿ ಮಾತುಗಳನ್ನ ಗೆಟ್ ಔಟ್ ಅಂತ ಗದರಿ ಆಚೆಗೆ ಕಳಿಸಿರ್ತಾರೆ. ನಂತರ ಪೊಲೀಸ್ ಮುಖಾಂತರನಾದ್ರೂ ತನ್ನ ಅಂಕಪಟ್ಟಿ ಸಿಗುವುದೆಂಬ ಆಶಯದಿಂದ ಸಮೀಪದ ಪೊಲೀಸ್ ಠಾಣೆಗೆ ದೂರು ಕೊಟ್ಟರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ತನ್ನ ಮನದಾಳದ ಮಾತುಗಳನ್ನು ದುಃಖಭರಿತವಾಗಿ ತೋಡಿಕೊಂಡಿದ್ದಾಳೆ. ನನ್ನ ಹೆಸರು ಭಾರತಿ ಕೆಜಿ ಅಂತ. ಇವ್ರು ನಮ್ಮ ತಂದೆ ಗೋವಿಂದಪ್ಪ ಅಂತ ಹೇಳ್ಬಿಟ್ಟು ನಾವು ಕೋನೆಗೌಡನಪಳ್ಳಿ ನೊಣವಿನಕೆರೆ ಹೋಬಳಿ ತಿಪಟೂರು ತಾಲೂಕಿನವರು. ಸರ್, ನಾವು 2020-21ನೇ ಸಾಲಿನಲ್ಲಿ ದಿಗ್ವಿಜಯ ಕಾಲೇಜ್ ಅಡವನಹಳ್ಳಿ ಗೇಟ್ ಈ ಒಂದು ಕಾಲೇಜಿನಲ್ಲಿ ನಾನು BEd ಪದವಿಗೆ ಅಂತ ದಾಖಲಾಗ್ತೀನಿ. ಸೊ ಆ ಟೈಮ್ನಲ್ಲಿ ನನಗೆ ದಾಖಲೆ ಪರಿಶೀಲನೆಗೆ ಅಂತ ಯೂನಿವರ್ಸಿಟಿಯವರು ನಮ್ಮನ್ನು ದಾಖಲೆಗೆ ಅಂತೇಳ್ಬಿಟ್ಟು ನಮ್ಮ ಒರಿಜಿನಲ್ ಮಾರ್ಕ್ಸ್ಗಳನ್ನ ಇಸ್ಕೊತಾರೆ. ಯಾವ್ಯಾವ ಅಂದರೆ SLC, PUC ಮತ್ತು BA ಇಷ್ಟು ಮಾರ್ಕ್ಸ್ಗಳನ್ನ ಒರಿಜಿನಲ್ ಮಾರ್ಕ್ಸ್ಗಳು ಇಸ್ಕೊಂಡಿರ್ತಾರೆ. ಅದೇ ಟೈಮ್ನಲ್ಲಿ ನೆಕ್ಸ್ಟು ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ ವೇಳೆಗೆ ನಮ್ಮ ಹತ್ರ ಫೀಸನ್ನು ಕೂಡ ಕಟ್ಟಿಸ್ಕೊಂಡಿರ್ತಾರೆ. 30,000 ಕಾಲೇಜಿನ ಒಂದು ಪ್ರಾಂಶುಪಾಲರ ಬಳಿ ನಾವು ಕಟ್ಟಿರ್ತೀವಿ. ಮತ್ತು ಇನ್ನು 5,000 ಫೋನ್ಪೇ ಅಂತ ಹೇಳ್ಬಿಟ್ಟು ಕಾಲೇಜಿನ ಮುಖ್ಯ ಕಾರ್ಯದರ್ಶಿಗಳಾದಂತಹ ಭರತ್ ಕುಮಾರ್ ಸರ್ ಹತ್ರನೂ ಕಟ್ಟಿರ್ತೀವಿ. ಸೊ ಇದಾದ ಮೇಲೆ ಸರ್ ನನಗೆ ಎಕ್ಸಾಮು ಕೂಡ ಪಾಸಾಗುತ್ತೆ. ಅದಾದಮೇಲೆ ನನಗೆ ಆರೋಗ್ಯದ ಸಮಸ್ಯೆಯಿಂದಾಗಿ ನಾನು ಕಾಲೇಜಿಗೆ 2 ವರ್ಷಗಳ ಹೋಗೋದಕ್ಕಾಗೋದಿರಲ್ಲ. ಸೊ ಅದಾದಮೇಲೆ ನಾನು ಬಂದು ಕಾಲೇಜಿನ ಹತ್ರ ನನ್ನ BEd ಫಸ್ಟ್ ಸೆಮ್ ಮಾರ್ಕ್ಸ್ಗಳನ್ನು ಮತ್ತು ನನ್ನ ಈಗ ಅದಕ್ಕೂ ಮುಂಚೆ ಮೂಲ ಅಂಕಪಟ್ಟಿಗಳನ್ನ ಏನು ಕೊಟ್ಟಿರ್ತೀನಿ ಅವನ್ನ ಹಿಂಪಡೆಯೋದಕ್ಕೆ ಅಂತ ನಾನು ಕೇಳ್ತೀನಿ.
ಅವರು ನೀವು ಫುಲ್ಲು ಅಮೌಂಟನ್ನು ಪೇ ಮಾಡಿ ಇಸ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಅದಾದಮೇಲೆ ನಾನು ಸರ್ ಎಷ್ಟು ಏನು ಅಂತ ಕೇಳಿದ್ದಕ್ಕೆ ನೀವು ಎಷ್ಟು ಬಿಟ್ಟಿದ್ದೀರೋ ಅಷ್ಟನ್ನು ಕೂಡ ಕೊಡಿ ಅಂತಾರೆ. ಸರ್ ನನಗೆ ಈಗ ನಾನು ಪೇ ಮಾಡ್ತೀನಿ, ನನಗೆ ಎಕ್ಸಾಮ್ ಕೊಡಿ ಅಂತ ನಾನು ಕೇಳ್ತೀನಿ. ಎಕ್ಸಾಮ್ ಕೊಡೋದಕ್ಕೆ ಸರಿ ಆಯಿತು, ನಾನು ಯೂನಿವರ್ಸಿಟಿ ವಿಚಾರಿಸ್ತೀನಿ, ಮುಖ್ಯ ಕಾರ್ಯದರ್ಶಿಗಳನ್ನ ವಿಚಾರಿಸ್ತೀನಿ, ಇವತ್ತು ಬನ್ನಿ ಆವತ್ತು ಬನ್ನಿ ಅಂತೇಳ್ಬಿಟ್ಟು ನಮ್ಮನ್ನು ಹೇಳಿ ಕಳಿಸ್ತಾಯಿದ್ರು. ಹೀಗೆ ಅಲ್ದು ನನಗೂ ಸಾಕಾಗಿ, ನನಗೂ ಕೂಡ ಒಂದು ಮಗು ಇದೆ, ಅದಕ್ಕೊಂದು ಜೀವನ ನೋಡಬೇಕು, ನಾನು ಕೆಲಸಕ್ಕೆ ಹೋಗ್ಬೇಕು ಅಂತೇಳ್ಬಿಟ್ಟು ಆವಾಗ ಆ ಕ್ಷಣಕ್ಕೆ ನಾನು ಬಿಟ್ಟು ನನ್ನ ಜೀವನಕ್ಕೆ ನೋಡ್ಕೋತೀನಿ. ಅದಾದ 1 ವರ್ಷಕ್ಕೆ ಮತ್ತೆ 2025 ಸೆಪ್ಟೆಂಬರ್ ತಿಂಗಳಲ್ಲಿ ನಾನು ಮತ್ತೆ ಬರ್ತೀನಿ. ಬಂದು ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ನ ವಿಚಾರಿಸಿದಾಗ ಅವರು ಅವಾಗಲೂ ಹೇಳೋದು ಅಷ್ಟೇ, ಫುಲ್ ಫೀಸ್ ಕೇಳ್ತಾ ಇದ್ದಾರಮ್ಮ ಕಾರ್ಯದರ್ಶಿಗಳು, ಯಾವುದನ್ನು ಕೊಡಿ, ಆಮೇಲೆ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ ಅಂತ ಹೇಳಿದ್ದಾರೆ ಅಂತ ಹೇಳಿದರು. ಸರಿ ಎಷ್ಟು ಕೊಡಬೇಕು ಅಂತಂದರೆ 85,000 ಕೊಡಿ ಅಂತ ಹೇಳಿದ್ರು. ಸರಿ ಆಯಿತು, ನಾನು ಕೊಡ್ತೀನಿ, ಇಲ್ಲ ಅಂತ ಅಲ್ಲ, ನನಗೆ ಈಗ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಕೊಡಿ, ಎಕ್ಸಾಮ್ ಬರೆದು ನಾನು ಕೊಡ್ತೀನಿ, ಇಲ್ಲ ಅದಕ್ಕೆ ಸೆಮ್ ವೈಸ್ ನಾನು ಕಟ್ಕೊಂಡು ಹೋಗ್ತೀನಿ ಅಂತಲೂ ಹೇಳಿದೆ. ಅದಕ್ಕೆ ಅವ್ರು ಏನು ಹೇಳಿದ್ರು, ಸರಿ ನಾವು ಯೂನಿವರ್ಸಿಟಿ ಹತ್ರ ಹೋಗಿ ವಿಚಾರಿಸ್ಬಿಟ್ಟು ಹೇಳ್ತೀವಿ, ಜನವರಿ ತಿಂಗಳಲ್ಲಿ ನೋಟಿಫಿಕೇಷನ್ ಬರುತ್ತೆ, ಬಾ ಹೋಗಿ ಅಂತೇಳಿ ಕಳಿಸ್ತಾರೆ. ಈ ಜನವರಿ ತಿಂಗಳಲ್ಲಿ ನಾನು ಮತ್ತೆ ಕಾಲೇಜ್ಗೆ ಭೇಟಿ ಮಾಡಿದಾಗ ಅವ್ರು ಹೇಳೋದು, ನಿಮಗೆ ಎಕ್ಸಾಮ್ ಇವಾಗ ಕಟ್ಟೋದಕ್ಕೆ ಅವಕಾಶ ಇಲ್ಲಮ್ಮ, ನಿಮಗೆ ಈ ಎಕ್ಸಾಮೇ ಇಲ್ಲ, ಬಿ ಎಡ್ಗೆ ನೀವು ಮತ್ತೆ ಜಾಯ್ನ್ ಆಗೋಕ್ಕಾಗೋದೇ ಇಲ್ಲ ಅಂತೇಳಿ ಹೇಳ್ತಾರೆ. ಸರಿ ಹಾಗಾದರೆ ನಾನು ಮಾರ್ಕ್ಸ್ ಕಾರ್ಡ್ ಕೊಡಿ, ನಾನು ಬೇರೆ ಕಡೆ ಎಲ್ಲ ನನ್ನ ಮುಂದಿನ ವೃತ್ತಿ ಜೀವನಕ್ಕೆ ಬೇಕಾಗುತ್ತೆ, ನಮ್ಮ ಹತ್ರ ಇಸ್ಕೊಂಡ್ರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡು ಮತ್ತು ಬಿ ಎಡ್ ಫಸ್ಟ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡು ಮತ್ತು ನನ್ನ TC ಕೊಡಿ ಅಂತೇಳ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಅದಾದಮೇಲೆ ಅವ್ರು ಏನು ಮಾಡ್ತಾರೆ, ಸರಿ ನಾವು ಈಗ ನೋಡ್ತೀವಿ ಅಂತ ಹೇಳ್ಬಿಟ್ಟು ಕಾಲೇಜಲ್ಲಿ ಮುಖ್ಯ ಕಾರ್ಯದರ್ಶಿಗಳ ಕಡೆಯಿಂದ ನಾವು ನೋಡಿಸ್ತಾರೆ. ಅಲ್ಲಿ ನೋಡಿದ್ರೆ ಮಾರ್ಕ್ಸ್ ಕಾರ್ಡೇ ಇಲ್ಲ ನಮ್ಮ ಹತ್ರ ಅಂತ ಹೇಳ್ಬಿಟ್ಟು ಹೇಳ್ತಾರೆ. 40,000 ಬೇಡಿಕೆನ ಇಟ್ಟು ಅದನ್ನು ಕೊಟ್ಟರೆ ನಾವು ದುಡ್ಡು ಕೊಡ್ತೀವಿ, ಏನೋ ಮಾರ್ಕ್ಸ್ ಕಾರ್ಡ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರು. ಅದಾದಮೇಲೆ ನನಗೆ ಎಕ್ಸಾಮೇ ಕೊಡೋಕ್ಕಾಗಲ್ಲ, ಅವಕಾಶನೇ ಇಲ್ಲ ಅಂತಂದಾಗ ನನಗೆ ಯಾಕೋ ನಾನು ಎಜುಕೇಟೆಡ್ ಆಗಿ ನನಗೂ ಗೊತ್ತಿರುತ್ತೆ, ಅಲ್ಪ ಸ್ವಲ್ಪ ನಾನು ರೂಲ್ಸ್ ಗೊತ್ತಿರುತ್ತೆ. ನಾನು ಯೂನಿವರ್ಸಿಟಿಗೆ ಹೋಗಿ ಭೇಟಿ ಮಾಡಿ, ಸರ್ ನನಗೆ ಈ ಥರ ಸಮಸ್ಯೆ ಆಗಿದೆ ಅಂತ ಯೂನಿವರ್ಸಿಟಿಯವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ಅವ್ರು ನನಗೆ ಮಾರ್ಕ್ಸ್ ಹೇಳ್ತಾರೆ, ನಿಮ್ಮ ಮಾರ್ಕ್ಸ್ ಕಾರ್ಡು ಬಿ ಎಡ್ ಮಾರ್ಕ್ಸ್ ಕಾರ್ಡ್ ನಂಬರು ಕೂಡ ನನಗೆ ಬರ್ಕೊಡ್ತಾರೆ. ಮತ್ತು ನಿಮಗೊಂದು ಆಪ್ಷನ್ ಇದೆ, ಏನು ಈಗ ಫಸ್ಟ್ ಸೆಮ್ದು ನಿಮ್ಮ ಮಾರ್ಕ್ಸ್ ಕಾರ್ಡ್ ಏನಿದೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ತೊಗೊಂಬಂದು ಯೂನಿವರ್ಸಿಟಿ ಸಬ್ಮಿಟ್ ಮಾಡಿ ಕ್ಯಾನ್ಸಲೇಷನ್ ಮಾಡಿಕೊಂಡು ಮತ್ತೆ ರೀಜಾಯ್ನ್ ಆಗಬೇಕು. ಅದಕ್ಕೆ ಈ ಫೆಬ್ರವರಿ 28ಗೆ ಲಾಸ್ಟ್ ಡೇಟ್ ಅವ್ರಿಗಿದೆ, ಹೋಗಿ ಕಾಂಟ್ಯಾಕ್ಟ್ ಮಾಡಿ ಯಾಕೆ ಕೊಡಲ್ಲ ಅಂತಲೂ ಕೂಡ ಕೇಳ್ತಾರೆ. ಅದಾದಮೇಲೆ ನಾನು ಡಯಟ್ ಆಫೀಸ್ ಹತ್ರಕ್ಕೂ ಹೋಗಿ ಡಯಟ್ ಪ್ರಿನ್ಸಿಪಲ್ ಕೂಡ ಅವರು ಹೇಳ್ತಾರೆ, ಅವರು ಒಳ್ಳೆ ರೀತಿಯಲ್ಲೇ ಅವರಿಗೆ ಮುಖ್ಯ ಕಾರ್ಯದರ್ಶಿಗಳಾದ ಬರಕ್ಸೋರ್ಗೂ ಕೂಡ ಫೋನ್ ಮಾಡಿ ಹೇಳ್ತಾರೆ. ಅದಾದಮೇಲೆ ಅವ್ರಿಗೆ ಆಯಿತು ನೋಡ್ತೀವಿ ಕೊಡ್ತೀವಿ ಇಲ್ಲ ಅಂತ ಹಿಂಗೆ ಹೇಳಿ ಕಳಿಸ್ತಾರೆ. ನಾನು ಫೋನ್ ರಿಸೀವ್ ಮಾಡಿ ಅಂದರೆ ಫೋನು ಕೂಡ ರಿಸೀವ್ ಮಾಡಿಲ್ಲ. ಅವ್ರು ಸರ್ ಹೇಳಿದ್ರು, ಈಕೆದು ಫೋನ್ ರಿಸೀವ್ ಮಾಡಿ ಅಂತ ಹೇಳಿದರು, ರಿಸೀವ್ ಕೂಡ ಮಾಡಲಿಲ್ಲ. ಅದಾದಮೇಲೆ ನಾನು ಪ್ರಾಂಶುಪಾಲರಿಗೆ ಮತ್ತೆ ಫೋನ್ ಮಾಡಿ, ಮೇಡಮ್ ಕೊಡೋಕೆ ಹೇಳಿದಾರಲ್ಲ ಕೊಡಿ ಅಂತ ಹೇಳಿ, ಇಲ್ಲಮ್ಮ ಫುಲ್ ಫೀಸ್ ಕಟ್ಟೋವ್ರಿಗೂ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಸರ್ ಮೇಡಮ್ 45,000 ಹೇಳಿದ್ರಲ್ಲ, ಇವಾಗ ಮತ್ತೆ ಎಷ್ಟು ಕಟ್ಟಬೇಕಾಗ, ನಾನು 85,000 ಕೇಳ್ತಿದ್ದಾರೆ ಕಣಮ್ಮ ಅಂತ ಹೇಳ್ತಾರೆ. ಅಂದರೆ ಸ್ಟಾರ್ಟಿಂಗು 45,000 ಕೊಟ್ಟಿದ್ರಾಗೆ ಇತ್ತಿತ್ತು, ಮಾರ್ಕ್ಸ್ ಕಾರ್ಡ್ ಇತ್ತು ಕೊಡ್ತೇನೆ ಅಂತ ಹೇಳಿದರು. ನಾನು ಯಾವಾಗ ಡಯಟ್ ಪ್ರಿನ್ಸಿಪಾಲ್ ಕಡೆಯಿಂದ ನಾನು ಫೋನ್ ಮಾಡಿಸಿದ್ರೆ ಅದಾದಮೇಲೆ ಮತ್ತೆ 85,000 ಕೇಳ್ತಿದ್ದಾರೆ. ಆ ನಡುವೆ ಅವ್ರು ಕಾಲೇಜಲ್ಲಿ ಇಲ್ಲ ಅಂದವರು ಮತ್ತು ಡಯಟ್ ಪ್ರಿನ್ಸಿಪಲ್ ಫೋನ್ ಮಾಡಿ ಹೇಳಿದ ಮೇಲೆ 85,000 ಕೊಟ್ಟರೆ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇದಕ್ಕೆ ನಮಗೆ ಯಾವ ಥರ ನಾವು ನ್ಯಾಯ ಕೇಳಬೇಕು ಅಂತೇಳ್ಬಿಟ್ಟು ನಮ್ಮ ತಂದೆಯವ್ರನ್ನ ನಾವು ಕರ್ಕೊಂಡೋಗಿ ವಿಚಾರಿಸಿ ಮತ್ತೊಮ್ಮೆ ಕಾಲೇಜಿಗೆ ವಿಸಿಟ್ ಮಾಡಿದಾಗ ಅವ್ರು ಮತ್ತೆ ನಮ್ಮ ಹತ್ರ ಇಲ್ಲ, ನೀವು ಯಾರಿಗೆ ಕೊಟ್ಟಿದ್ದೀರಾ, ನೀವು ಜಾಯಿನ್ ಆದ ಟೈಮಲ್ಲಿ ಇದ್ದಂಥ ಪ್ರಾಂಶುಪಾಲರದೇ ಹೊಣೆ, ಹೋಗಿ ಅಲ್ಲೇ ವಿಚಾರಿಸ್ಕೊಳ್ಳಿ ಅಂತ ಸ್ವಲ್ಪ ಜೋರಾಗಿ ದಬ್ಬಾಳಿಕೆಯಿಂದನೂ ಮಾತಾಡ್ತಾರೆ. ಸ್ವಲ್ಪ ಇದು ಹೋಗಿ ಗೆಟ್ ಔಟ್ ಆಫ್ ಮೈ ಕಾಲೇಜ್ ಅಂತಲೂ ಹೇಳಿದರು. ಏಕವಚನದಲ್ಲಿ ಕೂಡ ಅವಳು ಅಂತಲೂ ಕೂಡ ಮಾತಾಡಿಸಿದ್ರು. ಬೇಜಾರಾಯಿತು. ಅದಾದಮೇಲೆ ನೆಕ್ಸ್ಟು ಇದಕ್ಕೆ ನಾವು ಈಗ ಯಾರಿಗಾದ್ರೂ ಕಂಪ್ಲೇಂಟ್ ಕೊಟ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ ಅಂತಂದರು. ಈಗ ನಮಗೆ ಜವಾಬ್ದಾರಿ ಇಲ್ಲ ಅಂತೇಳ್ಬಿಟ್ಟು ಅವ್ರು ಏನು ಮಾಡಿದ್ರು, ಒಂದು ಪೇಪರಲ್ಲಿ ರಿಟರ್ನಲ್ಲಿ ಬರ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಪ್ರಾಂಶುಪಾಲ ಕಡೆಯಿಂದ ನಮ್ಮ ಜವಾಬ್ದಾರಿ ಇಲ್ಲ, ಆವಾಗ ಇದ್ದಂಥ ಪ್ರಾಂಶುಪಾಲರ ಜವಾಬ್ದಾರಿ ಅಂತ ಈ ಥರ ಬೇಜವಾಬ್ದಾರಿ. ಸರ್ ನಾನು ಕೇಳೋದು, ನಾವು ಒಂದು ಸಂಸ್ಥೆನ ನಂಬಿ ಬಂದು ಸೇರ್ಕೋತೀವಿ. ಸೊ ಸಂಸ್ಥೆಯಲ್ಲಿ ಇದು ಅವರು ಎಲ್ಲ ಪ್ರತಿಯೊಂದಕ್ಕೂ ಕೊಟ್ಟಿದ್ದಾರೆ, ID ಕಾರ್ಡ್ ಕೊಟ್ಟಿದ್ದಾರೆ, ರೆಸಿಪ್ಟ್ ಕೂಡ ಕೊಟ್ಟಿದ್ದಾರೆ. ನೋಡಿ ಇದು ID ಕಾರ್ಡು, ಇದು ರೆಸಿಪ್ಟು. ಸೊ ಇಷ್ಟೆಲ್ಲ ಇದ್ದು ಕೂಡ ಅವ್ರೇನಂದ್ರೆ ಗೊತ್ತಾ ಸರ್, ನೀನು ಯಾರೋ ಗೊತ್ತೇ ಇಲ್ಲ ನನಗೆ, ನೀವು ಯಾರೋ ನನಗೆ ಗೊತ್ತೇ ಇಲ್ಲ, ಹೋಗಮ್ಮ ಏನು ಮಾಡ್ಕೋತೀಯ ಮಾಡ್ಕೊ, ನಾನು ನೋಡೇ ಇಲ್ಲ ಅಂತಾರೆ. ನಾನು ನೋಡೇ ಇಲ್ಲ ಅಂತ ಹೆಂಗೆ ಸರ್ ಹೇಳ್ತಾರೆ? ಅವ್ರಿಗೆ ನಾನು ಪೇ ಮಾಡಿದ್ದೀನಿ. ಈವನ್ ಸೆಮಿಸ್ಟರಲ್ಲೂ ಕೂಡ ಆಲ್ ಟಿಕೆಟು 5,000 ಪೇ ಮಾಡೋವರೆಗೂ ಫೈನಲ್ ಕೊಡಲಿಲ್ಲ ನನಗೆ.
ನಾನು ಹೇಳ್ತಾರೆ ಸರ್, ಸಂಸ್ಥೆನಲ್ಲಿ ಫೀಸ್ನ ಇಸ್ಕೊಳ್ಳಿ, ಇಲ್ಲ ಅಂತಲ್ಲ. ನಾವು ಬಡ ಮಕ್ಳು ಇರ್ತೀವಿ, ಎಷ್ಟೋ ಜನ ನೊಂದಂಥ ಮಕ್ಳು ಇರ್ತಾರೆ, ಹಿಂಗೂ ಎಷ್ಟೋ ಜನ ಕೇಸ್ಗಳಾಗಿದ್ದಾವೆ, ನೊಂದಿರ್ತಾರೆ, ಅವರು ನಂಬಿ ಬಂದಿರ್ತಾರೆ, ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ. ಶಿಕ್ಷಣದ ಜೊತೆ ಈ ಥರ ಅವಹೇಳನಕಾರಿ ಘಟನೆಗಳು ನಡೆದರೆ ಯಾವ ಥರ ಇರ್ತಾರೆ ಸರ್? ನಾನು ಈ ಮುಖಾಂತರ ಮೀಡಿಯಾದಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನನ್ನಂತ ನೊಂದಿರೋ ಹೆಣ್ಮಕ್ಳು ತುಂಬ ಜನ ಇದ್ದಾರೆ. ಅವ್ರಿಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಷ್ಟೋ ಪ್ರಾಬ್ಲಮ್ಗಳಿದ್ದಾವೆ. ಅವ್ರಿಗೆ ಆಗಲಿ ನಮಗೆ ಆಗಲಿ ನನ್ನ ಒಂದು ಇದ್ರ ಮುಖಾಂತರ ನ್ಯಾಯ ಸಿಗಲಿ ಅನ್ನೋದು ನನ್ನ ಆಶಯ. ನನ್ನ ಮಾರ್ಕ್ಸ್ ಕಾರ್ಡು, ನನ್ನ ಇದು ಸರ್, ನಾನು ಕಷ್ಟಪಟ್ಟು ಓದಿದ್ದೀನಿ ಸರ್, ನಾನು ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಸರ್. ಅಷ್ಟು ಕಷ್ಟಪಟ್ಟು ಓದಿ ಇವತ್ತು ನಾನು ಓದಿ ಕಷ್ಟಪಟ್ಟು ಮಾರ್ಕ್ಸ್ ಕಾರ್ಡ್ ತೆಗ್ದಿರೋ ಮಾರ್ಕ್ಸ್ ಕಾರ್ಡ್ನ ನನಗೆ ಕೊಡೋದಕ್ಕೆ ಇಷ್ಟು ಸತಾಯಿಸ್ತಾರಲ್ಲ ಸರ್. ನಾನು ಇವಾಗ ಆಯಿತು ದುಡ್ಡು ಕೊಡ್ತೀನಿ ಕೊಡಿ ಅಂದರೆ ಇವಾಗ ಇಲ್ಲ ಅಂತ ಹೇಳ್ಬಿಟ್ಟು ಈಸಿಯಾಗಿ ಕೈ ಚೆಲ್ತಿದ್ದಾರೆ. ಇದು ಯಾವ ರೀತಿ ಸಿಸ್ಟಮ್ ನನಗೆ ಗೊತ್ತಿಲ್ಲ ಸರ್. ನಾನು ಕೇಳ್ಕೊಳ್ಳೋದಿಷ್ಟೇ, ನೊಂದು ಬಂದು ಹೆಣ್ಮಕ್ಳು ಇವತ್ತು ಹೆಣ್ಣು ಕಲಿತ್ರೆ ಒಂದು ಶಾಲೆ ತೆರೆದಂತೆ ಅಂತ ಹೇಳ್ತಾರೆ. ಹೆಣ್ಮಕ್ಳು ಕಲಿಯೋಕ್ಕೆ ಒಂದು ಜಾಗನೇ ಇರೋದು ದೇವಾಲಯ, ಶಿಕ್ಷಣ ವ್ಯವಸ್ಥೆ, ಶಿಕ್ಷಣ ಸಂಸ್ಥೆಗಳು. ಇಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ನಮಗೆ ಸೆಕ್ಯೂರಿಟಿ ಜೊತೆಗೆ ಶಿಕ್ಷಣ ಕೊಡೋದು ತುಂಬ ಅಂಥ ಜಾಗದಲ್ಲಿ ನಮಗೆ ಈ ಥರ ಭಯ ಎದುರಿಸುವಂಥ ಕೆಲಸ ಮಾಡಿದಾಗ ನಾವು ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ ಸರ್. ಈ ಮೂಲಕ ಕೇಳ್ಕೊಳ್ಳೋದಿಷ್ಟೇ, ಎಷ್ಟೋ ಜನಕ್ಕೆ ಹೆಲ್ಪ್ ಆಗಲಿ, ಎಲ್ಲ ಹೆಣ್ಮಕ್ಳಾಗಿರ್ಬೋದು, ಯಾವುದೇ ಒಂದು ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು, ನನಗೂ ಇದ್ರ ಮುಖಾಂತರ ನ್ಯಾಯ ಸಿಗಬೇಕು ಅಂತ ನಾನು ನಿಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ಕೊತೀನಿ ಸರ್. ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ರಮ್ಮ ಇದೀಗ ಸರ್? ಈ ವಿಚಾರವಾಗಿ ನಾವು ಇಷ್ಟೆಲ್ಲ ಆದಮೇಲೆ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡೋದಕ್ಕೆ 3 ದಿವಸ ನಾವು ದಂಡೇಶ್ವರ ಪೊಲೀಸ್ ಠಾಣೆಗೂ ಕೂಡ ನಾವು ಬಂದಿದ್ವಿ. ನಾವು ಬಂದ ವೇಳೆಯಲ್ಲಿ ಸರ್ಗಳು, ಸಬ್ ಇನ್ಸ್ಪೆಕ್ಟರ್ ಅಥವಾ ಮುಖ್ಯ ನಿರೀಕ್ಷಕರು ಯಾರೂ ಇರಲಿಲ್ಲ. ಸೊ ಆದ್ರೂ ಇವತ್ತು 3ನೇ ದಿವಸ ಬಂದು ನಮ್ಮ ತಂದೆಯವರ ಜೊತೆ ಬಂದು ಕಂಪ್ಲೇಂಟು ಕೂಡ ಕೊಟ್ಟಿದ್ದೀವಿ. ನಾವು ಕಂಪ್ಲೇಂಟ್ ಬರೆದು ಕೊಟ್ಟಿದ್ವಿ, ಅದಿನ್ನೂ ಪ್ರೋಸೆಸ್ಸಲ್ಲಿದೆ ಸರ್. ಇದ್ರ ಮುಖಾಂತರನಾದ್ರು ನಮಗೆ ನ್ಯಾಯ ಸಿಗುತ್ತೆ, ನಾವು ಪೊಲೀಸ್ ಆಯುಕ್ತರಲ್ಲಿ ಅವ್ರ ಕಡೆಯಿಂದ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ನಮ್ಮ ನಿರೀಕ್ಷೆ ಇದೆ ಸರ್. ಇದು ನಾನು ನಂಬ್ತಾ ಇದ್ದೀನಿ, ಅವ್ರೂ ನಂಬಿದ್ದೀನಿ. ಅದೇ ರೀತಿ ಮೀಡಿಯಾದವರು ನಿಮ್ಮನ್ನು ಕೂಡ ನಾನು ನಂಬಿದ್ದೀನಿ ಸರ್. ಇದ್ರ ಮುಖಾಂತರ ನಮಗೆ ನ್ಯಾಯ ಕೊಡಿ ಅಂತ ನಾನು ಕೇಳ್ಕೊತೀನಿ ಸರ್. ವಿದ್ಯಾಭ್ಯಾಸವನ್ನ ಮುಂದುವರಿಸುವ ಆಸೆ ಹೊತ್ತ ವಿದ್ಯಾರ್ಥಿನಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ.